KR ಮಾರುಕಟ್ಟೆ ಅಂತಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. KR ಮಾರುಕಟ್ಟೆ ಗೊತ್ತಿಲ್ಲದಿರೋರೇ ಇಲ್ಲ. ಅದೇ ರೀತಿ ಬೆಂಗಳೂರಿನ KR ಮಾರುಕಟ್ಟೆಯ ಕೋಟೆ ರಸ್ತೆ ಕೂಡ ಅಷ್ಟೇ ಫೇಮಸ್. ನಾನೀಗ ಕೋಟೆ ರಸ್ತೆಯಲ್ಲಿದ್ದೀನಿ. ಇಲ್ಲಿನ ದೃಶ್ಯಾವಳಿಗಳನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಪಾಲಿಕೆ ಅಧಿಕಾರಿಗಳು ಒತ್ತುವರಿ ತೆರವು ಮಾಡುವ ಪ್ರಯತ್ನವನ್ನು ಮಾಡಿದ್ರು. ಈ ಭಾಗದಲ್ಲಿ ಸುಮಾರು 300ಕ್ಕೂ ಅಧಿಕ ಅಂಗಡಿಗಳನ್ನು ತೆರವು ಮಾಡಿದ್ರು. ಆದರೆ ಈಗ ಬೆಂಗಳೂರಿನ KR ಮಾರುಕಟ್ಟೆಯ ಕೋಟೆ ರಸ್ತೆಯಲ್ಲಿ ಮತ್ತೆ ಅಲ್ಲೊಂದು ಇಲ್ಲೊಂದು ಅಂಗಡಿಗಳು ಕಾಣಿಸ್ತಾ ಇದೆ. ಈ ರೀತಿ ಸರಾಗವಾಗಿ ನಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಇರಲಿಲ್ಲ ಈ ರಸ್ತೆಯಲ್ಲಿ. ಆದರೆ ಈಗ ಇಲ್ಲೆಲ್ಲ ಇದೇನು ತೆರವಾದಂಥ ಜಾಗ ಇದೆ, ಇಲ್ಲಿ ಮತ್ತೆ ಅಲ್ಲೊಂದಿಲ್ಲೊಂದು ಅಂಗಡಿಗಳು ಕಾಣಿಸ್ತಾ ಇದ್ದಾವೆ. ಪಾಪ ಅನಿವಾರ್ಯ, ಅವರಿಗೂ ಕೂಡ ಈ ರೀತಿ ಕೋಟ್ಗಳನ್ನು ಮಾರುವಂಥವ್ರು, ತರಕಾರಿ ಮಾರುವಂಥವ್ರು ಅಥವಾ ಬಳೆಗಳನ್ನು ಮಾರುವಂಥವ್ರು ಈ ರೀತಿ ಸಣ್ಣ ಪುಟ್ಟ ಅಂಗಡಿಗಳನ್ನು ಹಾಕ್ಕೊಂಡಿದ್ದಾರೆ. ಉಳಿದಂತೆ ಕೋಟೆ ರಸ್ತೆ ನಿಮಗೆ ನೋಡ್ತಾ ಇದ್ದೀರಿ, ಕೋಟೆ ರಸ್ತೆ ಕಾಣಿಸ್ತಾ ಇದೆ. ಕಂಪ್ಲೀಟಾಗಿ ಜನ ಸರಾಗವಾಗಿ ನಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಇದೆ. ಇಲ್ಲೊಬ್ರು ಪ್ರವಾಸಿಗರು ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಅಮ್ಮ, ಈ ರಸ್ತೆಯಲ್ಲಿ ಆರಾಮ್ ನಡ್ಕೊಂಡು ಹೋಗ್ಬೋದಾ ನಿಮ್ಗೀಗ? ಈಗ ಎಲ್ಲ ಒತ್ತುವರಿ ತೆರವಾದ್ಮೇಲೆ ಹೋಗ್ಬೋದು. ಆರಾಮಾಗಿ ಬರ್ತಾ ಇದ್ದೀರಾ? ಏನು ಸಮಸ್ಯೆ ಆಗ್ತಾ ಇಲ್ಲ? ಏನಿಲ್ಲ. ಸೊ ನೋಡ್ಬೋದು, ಇದು ಇಲ್ಲಿನ ಜನರ ಮಾತು. ಕೋಟೆ ರಸ್ತೆ ನಿಮಗೆ ಮುಂದೆ ಕೋಟೆ ಕೂಡ ಕಾಣಿಸ್ತಾ ಇದೆ. ಜನ ಈ ರಸ್ತೆಯಲ್ಲಿ ಸರಾಗವಾಗಿ ಈಗ ನಡ್ಕೊಂಡು ಬರ್ತಾ ಇದ್ದಾರೆ. ಸೊ ಕೆಲವರು ಅಲ್ಲೊಂದಿಲ್ಲೊಂದು ಅಂಗಡಿಯನ್ನು ಇಟ್ಟಿದ್ದು ಬಿಟ್ಟರೆ ಉಳಿದಂತೆ ಕೃಷ್ಣ ಬೈರೇಗೌಡ ಅವರ ಸಂಕಲ್ಪ ಇಲ್ಲಿ ಈಡೇರದಂತೆ ಕಾಣಿಸ್ತಾ ಇದೆ. ಬಹುತೇಕ ಕೋಟೆ ರಸ್ತೆ ಕ್ಲೀನ್ ಆಗಿದೆ. ಸಾರ್ವಜನಿಕರು ಕೂಡ ಭಾಳ ಸರಾಗ ಸಂಚಾರವನ್ನು ಈ ರಸ್ತೆಯಲ್ಲಿ ಮಾಡ್ತಾ ಇದ್ದಾರೆ. ಸೊ ಇನ್ನು ಇದರ ಪಕ್ಕದಲ್ಲೇ ವಿಕ್ಟೋರಿಯಾ ಆಸ್ಪತ್ರೆ ಬರುತ್ತೆ. ವಿಕ್ಟೋರಿಯಾ ಆಸ್ಪತ್ರೆಯ ಕಾಂಪೌಂಡ್ ಇದು ಬಲಭಾಗದಲ್ಲಿ ನಿಮಗೆ ಕಾಣ್ತಾ ಇದೆ, ವಿಕ್ಟೋರಿಯಾ ಆಸ್ಪತ್ರೆ. ಇಲ್ಲಿ ಒಬ್ಬರು ವ್ಯಾಪಾರಸ್ಥರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಅವ್ರು ಏನು ಹೇಳ್ತಾರೆ ಕೇಳೋಣ. ಅಣ್ಣ, ಈ ಭಾಗದಲ್ಲಿ ಎಲ್ಲ ಹೊಡೆದಾಕ್ಬಿಟ್ಟಿದ್ರು ಮೊದಲೇ. ಸೊ ಈಗ ಅಂಗಡಿ ಇಟ್ಕೊಂಡಿದ್ದೀರಿ, ಇಲ್ಲಿ ಏನಾದ್ರು ಪರ್ಮಿಷನ್ ಮತ್ತೆ ಕೊಟ್ಟಿದ್ದಾರಾ ಅಥವಾ ನೀವು ಯಾವ ಅಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ಎತ್ಕೊಂಡು ಹೋಗೋತ್ತೆ ಮಾಡ್ತೀರಾ, ಏನು ಮಾಡ್ತೀರಿ? ಅಂಗಡಿ ಎತ್ತಿದಾರಲ್ಲ, ಅದು ಕಾರ್ಪೊರೇಷನ್ ಅವರು ಲಾಯರು ಕುತ್ಕೊಳ್ಳಿ, ನಾನು ಹೇಳ್ತೀನಿ ಅಷ್ಟೇ ಹೇಳಿದ್ದಾರೆ, ಕುತ್ಕೊಳ್ಳಿ ಅಷ್ಟೇ. ಏನು ಕಾಯಂ ಇದು ಅಂತ ಏನು ಮಾಡಿಲ್ಲ? ಏನು ಮಾಡಿಲ್ಲ ಸರ್, ಕುತ್ಕೊಳ್ಳಿ ವ್ಯಾಪಾರ ಮಾಡಿ ಅಂತ ಹೇಳಿದೆ ಅಷ್ಟೇ. ಸದ್ಯಕ್ಕೆ ಏನೋ ವ್ಯಾಪಾರ, ಜೀವನ ನಡೆಯೋಕ್ಕೂ ವ್ಯಾಪಾರ ಮಾಡ್ತಾ ಇದ್ದೀರಿ? ಜೀವನ ಏನು ಮಾಡ್ತಿಲ್ಲ, ಬೆಳಗ್ಗೆ ಬಂದರೆ ಸಾಕಲ್ಲ ಹೋಗ್ತೀರ ಅಷ್ಟೇ ಸರ್. ಏನು ಮಾಡ್ತಾರೆ ಅಂಗಡಿ ಅಂತ ಯಾರು ಇಟ್ಟಿಲ್ಲ ಇಲ್ಲಿ? ಇಲ್ಲ, ಏನಿಲ್ಲ ಸರ್, ಇಲ್ಲಿ ಇನ್ನೂ ಏನು ಹೇಳಿಲ್ಲ. ಕಾರ್ಪೊರೇಷನು ಲಾಯರು ಏನು ಹೇಳಿಲ್ಲ, ಕುತ್ಕೊಳ್ಳಿ ವ್ಯಾಪಾರ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ ಅಷ್ಟೇ. ಇವೆಲ್ಲ ಅಂಗಡಿಗಳಲ್ಲ, ಹಿಂಗೆ ತಂದಿಟ್ಟು ವ್ಯಾಪಾರ ಮಾಡೋಂಥ ವಸ್ತುಗಳು ಹೇಳಿದ್ದಾರೆ ಅಷ್ಟೇ ಸರ್, ಇಲ್ಲಿ ಬೇರೆ ಏನು ಹೇಳಿಲ್ಲ ಸರ್. ಇದು ವ್ಯಾಪಾರಸ್ಥರ ಮಾತು. ಇನ್ನು ಕೆಲವರು ಇಲ್ಲಿ ಇಟ್ಕೊಂಡಿದ್ದಾರೆ ಭಾಷಣಿಕೆಗಳನ್ನು, ಸ್ಟಿಕ್ಕರ್ಗಳನ್ನು, ಪಿನ್ಗಳನ್ನು ಈ ರೀತಿ. ಅಮ್ಮ, ಈ ಭಾಗದಲ್ಲಿ ಈ ಅಂಗಡಿಗಳನ್ನೆಲ್ಲ ಎತ್ಸ್ಬಿಟ್ಟಿದ್ರು. ಸೊ ಈಗ ಹೇಳಿ ನಮ್ಮ ಅಂಗಡಿಗಳೇ ಎತ್ತಿರೋದು, ಹೇಳಿ ನಮ್ದೇ ಎತ್ತಿರೋದು. ಈಗೇನು ಏನು ಹೇಳಿದ್ದಾರೆ ಗೌರ್ಮೆಂಟ್ ಇಂದ ನಮ್ದು ಫಾರಂ ಎಲ್ಲ ಇದೆ ಇದೆ ಅದ ಇದ ಏಮಣ್ಣ ಅದೇ ಚಪ್ಪೆ ಲೈಸೆನ್ಸ್ ಎಲ್ಲ ಇದೆ. ಲೈಸೆನ್ಸ್ ಇದೆ. ಆದ್ರೂ ಮೊದಲಿದ್ದ ಅಂಗಡಿಗಳನ್ನು ಹೊಡೆದಾಕಿದ್ರ? ಮೊದಲು ಯಾವುದು ಹೊಡೆದಿಲ್ಲ. 60 ವರ್ಷದಿಂದ ಇಲ್ಲೇ ಇದ್ದಿದ್ದು. 60 ವರ್ಷದಿಂದ ಇವಾಗ ಬಂದು ಆ ಕಡೆ ಎತ್ತಬೇಕಾಗಿದ್ದು, ಆ ಕಡೆ ಯಾವುದೂ ಇಲ್ಲ ಪೇಪರ್ಗಳು. ಆ ಕಡೆನೂ ಪೇಪರ್ಗಳು ಇಲ್ಲ. ನಮ್ಮ ಹತ್ರ ಎಲ್ಲ ಅಲ್ಲ ಇದೆ. ಈಗೇನು ಮತ್ತೆ ಪಾಲಿಕೆ ಅಧಿಕಾರಿಗಳು ಇಲ್ಲಿ ಇಡೋದಕ್ಕೆ ಓಕೆ ಅಂದಿದ್ದಾರೆ, ನಿಮಗೆ ಏನು ಹೇಳಿದ್ದಾರೆ? ಓಕೆ ಅಂತ ಇಲ್ಲ, ಬಿಡ್ತಾ ಇಲ್ಲ. ಇಲ್ಲಿ ಬೆಳಗ್ಗೆ ಟ್ರಾಫಿಕ್ ಅವರು ಬರ್ತಾರೆ. ಏನು ಮಾಡ್ತಾರೆ, ಏನು ಹೇಳ್ತಾರೆ? ಹಾಕ್ಬೇಡ ಅಂತಾರೆ. ಏನು ಮಾಡ್ತಾರೆ? ಏನು ಮಾಡ್ತಾರೆ ನೋಡಿ, 12 ಗಂಟೆಗೆ ಬಂದ್ರೆ ನೋಡಿ, ಇದು ಇವಾಗ ಜೋಡಿಸ್ತಾ ಇದ್ದೀವಿ. ಕಷ್ಟ ಅಲ್ಲ ಹಿಂಗಾದ್ರೆ? ಕಷ್ಟ ಏನು ಮಾಡೋಣ ಸರ್, ಹೇಳಿ ನೀವೇ. ಗೌರ್ಮೆಂಟಿಂದ ಕೊಟ್ಟಿರೋದು ನಮಗೆ ಅಂಗಡಿಗಳು, ಏನೋ ಎತ್ತಿಕ್ಬಿಟ್ಟು ಏನೋ ಹೊಟ್ಟೆ ಜೀವನಿಕೆ ಮಾಡ್ತಾ ಇದ್ದು. ಈ ಓಡಾಡೋರಿಗೆ ಏನಾದ್ರು ತೊಂದರೆ ಕೊಡ್ತೀರಾ ನೀವು? ಇಲ್ಲ ಓಡೋರಿಗೆ ಏನು ತೊಂದರೆ ಕೊಡ್ತೀವಿ? ಅವ್ರವ್ರ ಮೊಬೈಲಲ್ಲಿ ಹಿಡಿತವ್ರೆ, ಹಾಕ್ಬಿಟ್ಟು ಹೋಯ್ತಾರೆ. ಏನು ಮಾಡೋಣ? ತಿರ್ಗಾ ಅಂಗಡಿಗಳು ಹಾಕ್ಕೊಂಡವ್ರೆ ಅಂತ ಅವ್ರವ್ರ ಫೋಟೋಗಳು ಹಿಡಿದು ಹಾಕ್ಬಿಟ್ಟು ಹೋಯ್ತಾರೆ. ಬೇರೆ ಎಲ್ಲೂ ಜಾಗ ಹೇಳಿಲ್ಲ? ಎಲ್ಲೂ ಜಾಗ ಹೇಳಿಲ್ಲ ಅವರು. ಮೇನ್ ಗೇಟ್ ಪೂರ ಕೊಟ್ಟವ್ರೆ. ಆ ಕಡೆ ಲೈನೆಲ್ಲ ಏನಾಗಿದೆ ನೋಡಿ, ಆ ಕಡೆ ಲೈನು, ಆ ಕಡೆ ಲೈನು, ಆ ಕಡೆ ಮೇನ್ ಗೇಟ್ ಎಲ್ಲ ಕೊಟ್ಟವ್ರೆ. ಮುಂದೆನೇ ಗಾಡಿಗಳು ಹಾಕ್ಕೊಂಡು ವ್ಯಾಪಾರ ಮಾಡ್ತಾರೆ. ಅದೆಲ್ಲ ಒಳ್ಳೇದವ್ರಿಗೆ ಹೇಳಿ. ಏನು ಕೇಳ್ತೀರಿ ನೀವು? ಏನು ಕೇಳ್ತೀರಿ ಅಂದರೆ, ನಮಗೆ ಪೇಪರ್ ಇದೆ, ನಮಗೆ ಅಂಗಡಿ ಬೇಕು ಅಷ್ಟೇ. ಎಷ್ಟು ಇವಾಗ ನೆಲ ಐನೇಮ್ನ 1 ತಿಂಗಳಾಯ್ತು ಹೊಡೆದಿದ್ದು. ಇಲ್ಲ, ಎನ್ನಂಗಿಲ್ಲ ನಮ್ಮ ಮನೆಯಿಂದ 200 ಇನ್ನು ಈ ಕಡೆ ಸೇರಿಸು, ಈ ಕಡೆಯಿಂದ ಹಿಂಗೆ 200 ಅಂಗಡಿ. ಎಸ್, ಇದೇ ಕೋಟೆ ರಸ್ತೆಯಲ್ಲಿ ಒಟ್ಟು 200 ಅಂಗಡಿಗಳಿದ್ವು. ಆದರೆ ನಮ್ಮ ಹತ್ರ ದಾಖಲೆಗಳು ಇದ್ರೂ ಕೂಡ ಈ ಭಾಗದಲ್ಲಿ ಇಡಬೇಡಿ ಅಂತ ಹೇಳ್ತಾರೆ. ಬೆಳಗ್ಗೆ ಪೊಲೀಸರು ಬರ್ತಾರೆ ಅನ್ನೋ ಮಾಹಿತಿಯನ್ನು ಹೇಳ್ತಾರೆ.
ಸೊ ಜನ ನಡ್ಕೊಂಬರ್ತಾ ಇದ್ದಾರೆ. ನಡ್ಕೊಂಬರೋರಿಗೇನು ಅಂಥ ತೊಂದರೆ ಆದಂಗೆ ಕಾಣಿಸ್ತಾ ಇಲ್ಲ. ಸಾಕಷ್ಟು ಜನ ಅಲ್ಲೇ ವ್ಯಾಪಾರವನ್ನು ಕೂಡ ಕೊಂಡುಕೊಳ್ಳೋದು ಈ ರೀತಿ ಮಾಡ್ತಾರೆ. ಇದು ಕೋಟೆ ರಸ್ತೆಯ ಈಗಿನ ಚಿತ್ರಣ. ಕಂಪ್ಲೀಟಾಗಿ ನಿಮಗೆ ಈ ಭಾಗದಲ್ಲಿ ತೋರಿಸೋದಾದರೆ ಲೆಫ್ಟಲ್ಲಿ ಕೋಟೆ ಆಂಜನೇಯ ಕೂಡ ಕಾಣಿಸ್ತಾ ಇದೆ. ರೈಟ್ ಸೈಡಲ್ಲಿ ಕೋಟೆ. ಇದು ವಿಕ್ಟೋರಿಯಾ ಆಸ್ಪತ್ರೆಯ ಒಂದು ಎಂಟ್ರಿ ಕೂಡ ಹೌದು ಇದರ ಆದ ನಂತರ. ಸೊ ಕೋಟೆ ರಸ್ತೆಯಲ್ಲಿ ಈಗ ಇದೆಲ್ಲ ಒಡೆದಾಕಿರುವಂತಹ ಜಾಗ ಕಂಪ್ಲೀಟಾಗಿ. ಸದ್ಯಕ್ಕೆ ಯಾವುದೇ ಅಂಥ ಕಾಯಂ ಅಂಗಡಿಗಳು ಕಾಣಿಸ್ತಿದ್ರು ಕೂಡ ಇಲ್ಲೊಬ್ಬರು ವ್ಯಾಪಾರಸ್ಥರು ಬಂದು ಅಂಗಡಿಯನ್ನು ಇಟ್ಕೊಂಡು ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಅಣ್ಣ, ಈಗ ಈ ಭಾಗದಲ್ಲಿ ಅಂಗಡಿ ಎಲ್ಲ ಹೊಡೆದಾಕಿದ್ರು ಹಿಂದೆ. ಸೊ ಈಗ ಏನಂತ ಇದ್ದಾರೆ? ಈಗ ಇಟ್ಕೊಳಕ್ಕೆ ಇಲ್ಲಿ ಏನಾದ್ರು ತೊಂದರೆ ಆಗ್ತಾ ಇದೆಯಾ? ಏನಾಗ್ತಾ ಇದೆ? ಏನು ತೊಂದರೆ ಏನಿಲ್ಲ, ಹಾಂ, ತೊಂದರೆ ಏನಿಲ್ಲ. ಇಲ್ಲಿ ಇಟ್ಕೋಬೋದಾ? ಇಟ್ಕೊಂತ ಹೇಳಿಲ್ಲ, ನಾವು ಸುಮ್ಮನೆ ಹಾಕೊಂಡು ಕುತ್ಕೊಂಡಿದ್ವಿ. ಏನು ಮಾಡೋದು, ಪೊಲೀಸ್ ಅಂದ್ರೆ ಎತ್ಕೊಂಡು ಓಡಬೇಕು, ಪೊಲೀಸ್ ಬಂದರೆ ಎತ್ಕೊಂಡು ಓಡಬೇಕು, ಎಲ್ಲ ತುಂಬಿಟ್ಟು ಹೋಗ್ಬೇಕು. ಏನು ಮಾಡೋದು, ಬರ್ತಾರಾ? ಬರ್ತಾರೆ. ಮತ್ತೆ ಹೆಂಗೆ ಜೀವನ ಮುಂದೆ? ಏನೋ ಸರ್ಕಾರನ ಏನೋ ಮಾಡ್ಬೇಕು, ವ್ಯವಸ್ಥೆ ಮಾಡ್ಬೇಕು. ನಮಗೆ ಸರ್ಕಾರನ ಏನೋ ಸಹ ಬಡವ್ರ ಬಗ್ಗೆ ನೋಡಬೇಕು ಸ್ವಲ್ಪ. ಇದು ವ್ಯಾಪಾರಸ್ಥರ ಮಾತು. ಈ ಭಾಗದಲ್ಲಿ ನೋಡ್ಬೋದು ನೀವು, ಮುಂದೆ KR ಮಾರ್ಕೆಟೆ ಫ್ಲೈಓವರ್ ಕೂಡ ಕಾಣಿಸುತ್ತೆ ನಿಮ್ಗೆ ಇಲ್ಲಿಂದ. ಒಂದು ಸೈಡಲ್ಲಿ ಜನ ಬರ್ತಾ ಇದ್ದಾರೆ, ಇನ್ನೊಂದು ಭಾಗದಲ್ಲಿ ಸ್ವಲ್ಪ ಈ ಬಟ್ಟೆ ಅಂಗಡಿಗಳು, ಬಳೆ ಅಂಗಡಿಗಳು ಅಥವಾ ತಿಂಡಿ ತಿನಿಸು ಐಟಮ್ಗಳನ್ನ ಒಂದು ಭಾಗದಲ್ಲಿ ಇಟ್ಕೊಂಡಿದ್ದಾರೆ. ಕಂಪ್ಲೀಟಾಗಿ 200 ಅಂಗಡಿಗಳಿದ್ವು ಈ ಭಾಗದಲ್ಲಿ. ಅನಿವಾರ್ಯವಾಗಿ ಮತ್ತೆ ಅದೇ ಜಾಗಕ್ಕೆ ಬಂದು ವ್ಯಾಪಾರಸ್ಥರು ವ್ಯಾಪಾರ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಸೊ ಕೃಷ್ಣ ಬೈರೇಗೌಡರು ಹೇಳ್ತಾರೆ, ಬೆಂಗಳೂರನ್ನ ಕ್ಲೀನ್ ಮಾಡುವ ಸಂಕಲ್ಪವನ್ನು ಮಾಡಿದ್ದೀನಿ, ಕೋರ್ಟ್ ಆರ್ಡ್ರ್ ಇದೆ, ಅದರ ಪ್ರಕಾರ ಕ್ಲೀನ್ ಮಾಡ್ತೀವಿ ಅಂತ. ಆದರೆ ವ್ಯಾಪಾರಸ್ಥರ ಅಳಲು ಸ್ವಲ್ಪ ಬೇರೆ ಇದೆ. ಏನು ಮಾಡೋದು, ಹೊಟ್ಟೆಪಾಡಿಗಾಗಿ ಇಲ್ಲಿ ಇಟ್ಕೊಂಡಿದ್ದೀವಿ, ಪೊಲೀಸ್ ಬಂದರೆ ಎಲ್ಲವನ್ನೂ ಎತ್ಕೊಂಡು ಓಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಇದು ಸದ್ಯದ ರಿಯಾಲಿಟಿ ಚೆಕ್. ಕೋಟೆ ಆಂಜನೇಯ ರಸ್ತೆ ಅಥವಾ ಕೋಟೆ ರಸ್ತೆಯನ್ನು ಕ್ಲೀನ್ ಮಾಡಿದ ನಂತರ ಇಲ್ಲಿ ಯಾವ ರೀತಿ ಚಿತ್ರಣ ಇದೆ ಅನ್ನೋದನ್ನು ನಿಮಗೆ ತೋರಿಸುವಂಥ ಪ್ರಯತ್ನ. ಕ್ಯಾಮ್ರಾ ಪರ್ಸನ್ ನವೀನ್ ಲಂಕೆ ಜೊತೆ ಜಗದೀಶ್, ಸುಮನ್ TV, ಬೆಂಗಳೂರು.